ಬಾಂಗ್ಲಾದೇಶದಲ್ಲಿ ಚಿನ್ಮಯ ಕೃಷ್ಣದಾಸ್ ಅವರ ಬಂಧನ ಖಂಡಿಸಿ ಹಾಗೂ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶಿಸಬೇಕು ಅಂತ ಆಗ್ರಹಿಸಿ ಕಲಬುರಗಿಯಲ್ಲಿ ನಿನ್ನೆ ಭಜನೆ ಮಾಡುವುದರ ಮುಖಾಂತರವಾಗಿ ವಿಶೇಷವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಿಂದೂ ಜಾಗೃತಿ ಸೇನೆಯ ಸಂಘಟನೆಯ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಬಾಂಗ್ಲಾ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಹಿಂದೂ ಕಾರ್ಯಕರ್ತರು ಕೂಡಲೇ ಚಿನ್ಮಯ ಕೃಷ್ಣದಾಸ್ ಅವರನ್ನು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅನೇಕರು ಮಾತನಾಡಿದರು. ಬಾಂಗ್ಲಾದೇಶಕ್ಕೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಬಾಂಗ್ಲಾ ಸರ್ಕಾರಕ್ಕೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಬಾಂಗ್ಲಾ ಸರ್ಕಾರಕ್ಕೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಬಾಂಗ್ಲಾ ಸರ್ಕಾರಕ್ಕೆ ಬಾಂಗ್ಲಾ ಸರ್ಕಾರಕ್ಕೆ ಹಿಂದೂಗಳ ಬಾಂಗ್ಲಾ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಬೋಲೋ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬೋಲೋ ಭಾರತ್ ಮಾತಾ ಕಿ ಜೈ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇಸ್ಕಾನ್ ವತಿಯಿಂದ ನಾವು ಬಂದಿದ್ದೇವೆ. ಜೊತೆಗೆ ಉಳಿದ ಇಲ್ಲಿ ಹಿಂದೂ ಸಂಘಟನೆಗಳು ಕೂಡ ಜೊತೆಗೆ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಬಾಂಗ್ಲಾದೇಶದಲ್ಲಿ ಕೇವಲ ಒಬ್ಬ ಇಸ್ಕಾನ್ ಪೂರ್ಣಾವಧಿ ಸೇವಕರಿಗೆ ಬ್ರಹ್ಮಚಾರಿಗೆ ಸರ್ಕಾರ ಅರೆಸ್ಟ್ ಮಾಡಿದೆ, ಯಾವುದೇ ಸರಿಯಾದ ಕಾರಣ ಇಲ್ಲದೆ. ಕಾರಣ ಒಂದೇ, ಅವರು ಹಿಂದೂಗಳಿಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಅಲ್ಲಿ ಅವರಿಗೆ ಅರೆಸ್ಟ್ ಮಾಡಿದೆ. ಆಮೇಲೆ ಅಲ್ಲಿ ಸರ್ಕಾರ ಕೂಡ ಹಿಂದೂಗಳ ವಿರೋಧಿಯಾಗಿ ಕಾರ್ಯ ಮಾಡ್ತಾ ಇದೆ ಅನೇಕ ದಿನಗಳ ಕಾರ್ಯಚಟುವಟಿಕೆ ಅನುಸಾರ. ಹೀಗಾಗಿ ನಮ್ಮ ಹಿಂದೂಗಳ ರಕ್ಷಣೆ ಆಗಬೇಕು. ವಾಸ್ತವಿಕವಾಗಿ ಜಾಗತಿಕವಾಗಿ ವಿಚಾರ ಮಾಡಿದರೆ ಮೈನಾರಿಟಿ ಹಿಂದೂಗಳು. ಯಾಕಂದರೆ ಇಡೀ ಈ ಎರಡೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸಲ್ಮಾನ್ ಧರ್ಮ ಅಥವಾ ಬೌದ್ಧ ಇತ್ಯಾದಿ ಇವೆಲ್ಲ ಬರೋಕ್ಕಿಂತ ಮೊದಲು ಪುರಾತನ ಧರ್ಮನೇ ಹಿಂದೂ ಧರ್ಮ. ಈ ಶಬ್ದ ಹಿಂದೂ ಬಂದಿರೋದು ಅರೇಬಿಯನ್ ಭಾಷೆಯಿಂದ. ವಾಸ್ತವಿಕವಾಗಿ ನಾವು ಸನಾತನ ಧರ್ಮ, ವೈದಿಕ ಧರ್ಮ ಅಥವಾ ಅಂಥೇಳಿ ಹೇಳ್ಬೋದು ಇದನ್ನು. ಈ ಧರ್ಮದ ರಕ್ಷಣೆ ಆಗಬೇಕು. ಯಾಕಂದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಪುರಾತನ ಧರ್ಮದವರಾಗಿದ್ದು ಕೂಡ ಇವತ್ತು ಇಡೀ ಜಗತ್ತಿನಲ್ಲಿ ಭಾಳ ಕಡಿಮೆ ಸಂಖ್ಯೆಯಲ್ಲಿದೆ. ನಾವು ವಾಸ್ತವಿಕವಾಗಿ ಮೈನಾರಿಟಿ ನಾವು ಆಗ್ತೇವೆ. ಅಂದರೆ ಇಡೀ ಜಗತ್ತಿನ ಎಲ್ಲ ಸರ್ಕಾರಗಳು ನಮ್ಮ ಹಿಂದೂ ಧರ್ಮದ ಸಂರಕ್ಷಣೆ ಮಾಡಲೇಬೇಕು. ಅದಕ್ಕಾಗಿ ನಾವು ಈ ಸಂರಕ್ಷಣೆಗಾಗಿ ಎಲ್ಲರೂ ಹೋರಾಡಬೇಕು. ವಿಶೇಷವಾಗಿ ನಾವು ಈ ಒಂದು ಸಣ್ಣ ಪ್ರತಿಭಟನೆಯ ಮುಖಾಂತರ ಕಲಬುರಗಿಯಲ್ಲಿ ಬೇರೆ ಬೇರೆ ನಮ್ಮ ಹಿಂದೂ ಸಂಘಟನೆಗಳು ಮತ್ತು ಇಸ್ಕಾನ್ ವತಿಯಿಂದ ನಾವು ಮಾನನೀಯ ಪ್ರಧಾನಮಂತ್ರಿಗೆ ಈ ವಿಷಯದಲ್ಲಿ ಭಾರತ ಸರ್ಕಾರ ನೇರವಾಗಿ ಹಸ್ತಕ್ಷೇಪ ಮಾಡಿ ಹಿಂದೂಗಳ ರಕ್ಷಣೆ ಯಾವುದೇ ದೇಶದಲ್ಲಿರಲಿ ಆಗಲೇಬೇಕು. ವಿಶೇಷವಾಗಿ ಈಗಿನ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿದೆ, ಅದನ್ನು ಅವರು ನೇರವಾಗಿ ಹಸ್ತಕ್ಷೇಪ ಮಾಡಬೇಕು. ಇಲ್ಲೇ ಹೋದರೆ ಹಿಂದೂ ಧರ್ಮ ಪೂರ್ಣ ಅವನತಿಯ ಕೊನೆಗೆ ಬಂದುಬಿಟ್ಟಿದೆ. ಅದಕ್ಕಾಗಿ ವಿಶೇಷವಾಗಿ ಎಲ್ಲ ನಾಗರಿಕರಿಗೂ, ಹಿಂದೂ ನಾಗರಿಕರು ವಿಶೇಷವಾಗಿ ಹೇಳೋದೇನೆಂದರೆ, ಎಲ್ಲರೂ ಯಾವುದೇ ಜಾತಿ ಮತ ಭೇದವನ್ನು ಮರೆತು ಈ ಒಗ್ಗಟ್ಟಿನಲ್ಲಿ ಈ ಕಾರ್ಯದಲ್ಲಿ ಸಹಕಾರ ಮಾಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕಂತೇಳಿ ನಾನು ಈ ಪತ್ರಿಕಾ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ. ಬ್ಯೂರೋ ರಿಪೋರ್ಟ್ ಆಜ್ 32 ಕನ್ನಡ ನ್ಯೂಸ್, ಕಲಬುರಗಿ. ಬಾಂಗ್ಲಾದೇಶಕ್ಕೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಬಾಂಗ್ಲಾ ಸರ್ಕಾರಕ್ಕೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಬಾಂಗ್ಲಾ ಸರ್ಕಾರಕ್ಕೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಬಾಂಗ್ಲಾ ಸರ್ಕಾರಕ್ಕೆ ಬಾಂಗ್ಲಾ ಸರ್ಕಾರಕ್ಕೆ ಹಿಂದೂಗಳ ಬಾಂಗ್ಲಾ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಬೋಲೋ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬೋಲೋ
ಭಾರತ್ ಮಾತಾ ಕಿ ಜೈ.